ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ವಿಧವೆ ಸೊಸೆಯರ ಹಕ್ಕುಗಳ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಗಂಡನ ಮರಣದ ನಂತರ ವಿಧವೆ ಸೊಸೆಗೆ ಜೀವನಾಂಶ ನೀಡುವ ಜವಾಬ್ದಾರಿ ಕೇವಲ ಪತಿ ಕುಟುಂಬದ ಮೇಲೆ ಮಾತ್ರವಲ್ಲ, ಕೆಲ ಸಂದರ್ಭಗಳಲ್ಲಿ ಮಾವನ ಆಸ್ತಿಯಿಂದಲೂ ಜೀವನಾಂಶ ಪಡೆಯಲು ಆಕೆ ಅರ್ಹಳಾಗಿರುತ್ತಾಳೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈ ತೀರ್ಪು ಕುಟುಂಬದ ಕಾನೂನಿನಲ್ಲೊಂದು ಮಹತ್ವದ ಮೈಲುಗಲ್ಲು ಎನ್ನಲಾಗ್ತಾ ಇದೆ. ನ್ಯಾಯಾಲಯದ ಅಭಿಪ್ರಾಯದಂತೆ ವಿಧವೆ ಸೊಸೆ ಆರ್ಥಿಕವಾಗಿ ಅವಲಂಬಿತಳಾಗಿದ್ದರೆ ಮತ್ತು ಸ್ವಂತ ಆದಾಯದ ಮೂಲ ಇಲ್ಲದಿದ್ದರೆ ಆಕೆಗೆ ಗೌರವಯುತ ಜೀವನ ನಡೆಸಲು ಅಗತ್ಯವಾದ ಜೀವನಾಂಶ ನೀಡಬೇಕು. ಪತಿ ಮರಣ ಹೊಂದಿದ್ದರೂ ಕುಟುಂಬದ ಸಂಯುಕ್ತ ಆಸ್ತಿಯಲ್ಲಿ ಆಕೆಗೆ ನಿರ್ವಹಣಾ ಹಕ್ಕು ಇರುತ್ತದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಇದರಿಂದಾಗಿ ವಿಧವೆ ಸೊಸೆಯರನ್ನು ನಿರ್ಲಕ್ಷ್ಯ ಮಾಡುವ ಪ್ರವೃತ್ತಿಗೆ ಕಾನೂನುಬದ್ಧ ಕಡಿವಾಣ ಬೀಳಲಿದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯ ಮಹಿಳೆಯರ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದ ವಿಚಾರಣೆ ನಡೆಸಿದೆ. ವಿಧವೆ ಸೊಸೆಯನ್ನು ಕುಟುಂಬದಿಂದ ಹೊರಗಿಡುವುದು ಅಥವಾ ಜೀವನೋಪಾಯವಿಲ್ಲದೆ ಬಿಡುವುದು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕುಟುಂಬದ ಆಸ್ತಿಯಿಂದ ಜೀವನಾಂಶ ನೀಡುವುದು ದಾನವಲ್ಲ, ಅದು ಕಾನೂನುಬದ್ಧ ಹಕ್ಕು ಎಂಬ ಸಂದೇಶವನ್ನು ಈ ತೀರ್ಪು ನೀಡುತ್ತಿದೆ. ಕಾನೂನು ತಜ್ಞರ ಪ್ರಕಾರ ಈ ತೀರ್ಪಿನಿಂದಾಗಿ ಅನೇಕ ವಿಧವೆ ಮಹಿಳೆಯರಿಗೆ ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಸಂಪ್ರದಾಯಬದ್ಧ ಕುಟುಂಬಗಳಲ್ಲಿ ವಿಧವೆ ಸೊಸೆಯರು ಅನುಭವಿಸುವ ಅನ್ಯಾಯಗಳಿಗೆ ಇದು ಬಲವಾದ ಉತ್ತರವಾಗಲಿದೆ. ಮುಂದಿನ ದಿನಗಳಲ್ಲಿ ಈ ತೀರ್ಪು ಹಲವು ಪ್ರಕರಣಗಳಿಗೆ ಮಾದರಿಯಾಗುವ ಸಾಧ್ಯತೆಯೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮಹಿಳಾ ಸಬಲೀಕರಣದತ್ತ ಒಂದು ದೊಡ್ಡ ಹೆಜ್ಜೆ ಎಂದು ಹೇಳಬಹುದು. ವಿಧವೆ ಸೊಸೆಯರು ಗೌರವಯುತ ಜೀವನ ನಡೆಸುವ ಹಕ್ಕು ಹೊಂದಿದ್ದಾರೆ ಎಂಬುದನ್ನು ಕಾನೂನು ಮತ್ತೊಮ್ಮೆ ದೃಢಪಡಿಸಿದೆ. ಈ ಮಹತ್ವದ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೆಷ್ಟು ಈ ಕ್ಷಣದ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.